ಉಪಮುಖ್ಯಮಂತ್ರಿ ಹುದ್ದೆ ಮತ್ತಿಬ್ಬರನ್ನ ಮಾಡಲಾಗತ್ತೆ ಅಂತ ಆದರೆ ಯಾರಿಗೆ ಅವಕಾಶ? ಇದರ ಬಗ್ಗೆ ಸದ್ಯ ನಡೀತಾ ಇರುವಂತ ಚರ್ಚೆಯಲ್ಲಿ ಎಂಬಿ ಪಾಟೀಲ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಎಂಬಿ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಎರಡು ಹೆಸರುಗಳು ಮುಂಚೂಣಿಯಲ್ಲಿದೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ಎಂಬಿ ಪಾಟೀಲ್, ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಸತೀಶ್ ಜಾರಕಿಹೊಳಿ, ಈ ಎರಡು ಹೆಸರುಗಳು ಮುಂಚೂಣಿಯಲ್ಲಿರೋದು. ವಾಲ್ಮೀಕಿ ಸಮುದಾಯ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸತೀಶ್ ಜಾರಕಿಹೊಳಿ ಅವರ ಹೆಸರು ಓಡಾಡ್ತಾ ಇದೆ. ಈಗ ಏಕಾಏಕಿ ಈ ಪ್ರಸ್ತಾಪ ಯಾಕೆ ಮುನ್ನೆಲೆಗೆ ಬಂತು ಅನ್ನೋದೇ ಬಹಳ ಇಂಟ್ರೆಸ್ಟಿಂಗು. ಮತ್ತು ಡಿ ಕೆ ಶಿವಕುಮಾರ್ ಇದಕ್ಕೆ ಸಹಮತ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಅನ್ನೋದು ಕೂಡ ಬಹಳ ಕುತೂಹಲಕಾರಿ ವಿದ್ಯಮಾನ. ಅಚ್ಚರಿಗೆ ಕಾರಣ ಆಗ್ತಾ ಇದೆ ಎಲ್ಲಾ ಚರ್ಚೆಗಳು ಕೂಡ. ಬಿಜೆಪಿ ಮೂರು ಉಪಮುಖ್ಯಮಂತ್ರಿಗಳನ್ನು ಸೃಷ್ಟಿ ಮಾಡಿತ್ತು. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ, ಲಕ್ಷ್ಮಣ್ ಸವದಿ ಮತ್ತು ಗೋವಿಂದ ಕಾರಜೋಳ ಮೂವರು ಉಪಮುಖ್ಯಮಂತ್ರಿಗಳಿದ್ರು ಆ ಕ್ಯಾಬಿನೆಟ್ ಅಲ್ಲಿ. ಬಿಜೆಪಿಗೆ ಅದರಿಂದ ಏನು ಲಾಭ ಆಯಿತು ಚರ್ಚಿಸಬೇಕಾದಂತ ವಿಚಾರ. ಬಿಜೆಪಿಗೆ ಏನು ಲಾಭ ಆಗಲಿಲ್ಲ ಅದರಿಂದ. ಈಗ ಕಾಂಗ್ರೆಸ್ ಕೂಡ ಸೇಮ್ ಫಾರ್ಮುಲಾ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗ್ತಿದ್ಯಾ? ಆ ಬಗ್ಗೆ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲಿ ಹೆಚ್ಚುವರಿ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹೊರತುಪಡಿಸಿ ಸಮುದಾಯವಾರು ಆಗಬೇಕು ಅನ್ನೋ ಚರ್ಚೆ ಬಹಳ ದಿನದಿಂದ ನಡೆದಿತ್ತು. ಆ ನಂತರ ಅದು ಆಗಲೇ ಇಲ್ಲ. ಸ್ವತಃ ಡಿ ಕೆ ಶಿವಕುಮಾರ್ ಅವ್ರದ್ದು ವಿರೋಧ ಇತ್ತು ಅದಕ್ಕೆ. ಈಗ ತಮ್ಮ ಕ್ಯಾಬಿನೆಟ್ ನಲ್ಲಿ ಮೂವರು ಉಪಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಕೂಡ ಸಹಮತ ವ್ಯಕ್ತಪಡಿಸ್ತಾರೆ ಅಂತಾದ್ರೆ ಸಡನ್ ಟ್ವಿಸ್ಟ್ಗೆ ಏನ್ ಕಾರಣ, ಏನ್ ಲೆಕ್ಕಾಚಾರ ಇದು? ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕಾದ ಅಗತ್ಯ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎರಡನೇದು, ಅದನ್ನು ಯಾಕೆ ಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಸಿ ಎಂ ಅವರಿಗೆ ಸ್ಪಷ್ಟತೆ ಕೊಟ್ಟಿರಬೇಕು ಅನ್ನುವಂಥದ್ದು. ಯಾಕಂದರೆ ನನ್ನ ತಕರಾರು ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅಥವಾ ಹೈಕಮಾಂಡ್ ಏನು ಕೊಡುತ್ತೆ ಅದರಲ್ಲೇ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದರ ಅರ್ಥ ನೀವೇನು ಕೊಟ್ಟರು ನಾನು ಮಾಡ್ಕೊಂಡು ಹೋಗ್ತೀನಿ. ಕಾರಣ ಮುಂದಿನ ಅವ್ರಿಗೆ ಟಾಸ್ಕ್, ದೊಡ್ಡ ಟಾಸ್ಕ್ ಇರೋದು ಅವ್ರಿಗೆ. ಕಳೆದ ಬಾರಿಯ ಟಾಸ್ಕ್ ಬೇರೆ ಇತ್ತು, ಈ ಬಾರಿ ಟಾಸ್ಕು 28ಕ್ಕೆ ನೀವು ಮುಖ್ಯಮಂತ್ರಿ ಆಗಲೇಬೇಕು, ಕಂಟಿನ್ಯೂ ಆಗಬೇಕು ಅನ್ನುವಂಥ ಉದ್ದೇಶ ಇರುವಂಥವ್ರು. ಹಾಗಾಗಿ ನೀವು ಕೆಲವೊಂದಕ್ಕೆ ರಾಜಿ ಆಗಲೇಬೇಕಾಗುತ್ತೆ. ಯಾಕಂದರೆ ಅವರು ಅಧಿಕಾರ ಅಥವಾ ಪದಕ್ಕೆ ಬಂದು ಕೂತಂಥ ಸಂದರ್ಭದಲ್ಲಿ ರಾಜಿಗಳು ಅನಿವಾರ್ಯ ಆಗುತ್ತೆ. ಯಾರು ಸಿ ಎಂ ಆದರೂ ನಾನೇನೋ ಇಂಟೆನ್ಷನ್ ಇಟ್ಕೊಂಡಾಗಿರ್ತೀನಿ ಅವೆಲ್ಲವೂ ಕೂಡ ನಡೆಯುತ್ತೆ ಅಂತ ಇಲ್ಲ. ಹಲವಾರು ಸಂದರ್ಭಗಳಲ್ಲಿ ರಾಜಿಯಾಗಿ ಅವರಿಗೆ ಬಿಟ್ಟುಕೊಡಬೇಕಾದಂಥ ಸ್ಥಾನ ಕೂಡ ಇರುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡು ಸೋಷಿಯಲ್ ಇಂಜಿನಿಯರಿಂಗು ಕಳೆದ ಬಾರಿ ಸಕ್ಸಸ್ ಆಗಿದ್ದೇ ಒಳ್ಳೆ ಸೋಷಿಯಲ್ ಇಂಜಿನಿಯರಿಂಗ್ಗೆ ಅನ್ನುವಂಥದ್ದು. 136 ಸ್ಥಾನ ಯಾವಾಗ ಗಳಿಸ್ತೋ ಅದರ ಹಿಂದೆ ಇರುವಂಥದ್ದೇ ಸೋಷಿಯಲ್ ಇಂಜಿನಿಯರಿಂಗು ಅನ್ನೋದು. ಹಾಗಾಗಿ ಈಗ ಆಲ್ರೆಡಿ ಒಂದು ಸಮುದಾಯದಲ್ಲಿ ಏನು ಒಕ್ಕಲಿಗ ಸಮುದಾಯದಲ್ಲಿ ಸಿ ಎಂ ಆಗಿದೆ. ಲಿಂಗಾಯತರನ್ನು ಕೂಡ ತಮ್ಮ ಇದಕ್ಕೆ ಕಾಂಗ್ರೆಸ್ ಪಕ್ಷದ ಹತ್ರ ಇನ್ನಷ್ಟು ಸೆಳಿಬೇಕು ಅಂದರೆ, ಬಿ ಜೆ ಪಿಯಿಂದ ಇನ್ನಷ್ಟು ಸೆಳಿಬೇಕು ಅಂದರೆ ಬೇರೆ ಯಾವ ದಾರಿಯೂ ಕೂಡ ಇಲ್ಲ. 7 ಜನ ಕಳೆದ ಬಾರಿ 7 ಜನ ಮಂತ್ರಿಗಳು ಮಾಡಿದರೂ ಕೂಡ ಅದು ಅಷ್ಟರ ಮಟ್ಟಿಗೆ ಹೈಲೈಟ್ ಆಗಲಿಲ್ಲ. ಸೊ ಈಗ ಅವರಿಗೆ ಒಂದು ಉಪಮುಖ್ಯಮಂತ್ರಿಯ ಸ್ಥಾನವನ್ನು ಕೊಟ್ಟರೆ ನಮ್ಮ ಪರವಾಗಿಯೂ ಕೂಡ ಈ ಕಾಂಗ್ರೆಸ್ ಪಕ್ಷ ಇದೆ ಅನ್ನುವಂಥ ಒಂದು ಸಂದೇಶ ರವಾನಿಸಿದಂತೆ ಆಗುತ್ತೆ. ಜೊತೆಗೆ ಭಾಗವಾಗಿರುವಂತಹ ಎಸ್ ಟಿ ಸಮುದಾಯ. ಮಂಜುನಾಥ್, ಈ ಪ್ರಪೋಸಲ್ ಇದೆಯಲ್ಲ, ಮೂವರು ಉಪಮುಖ್ಯಮಂತ್ರಿಗಳು ಅನ್ನುವಂಥ ಪ್ರಸ್ತಾಪ, ಇದು ಹೈಕಮಾಂಡ್ ನಿಂದ ಪ್ರಸ್ತಾಪ ಆಗಿರೋದಾ? ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರಾ? ಅಥವಾ ಬೇರೆ ನಾಯಕರು ಯಾರಾದರೂ, ಸಿದ್ದರಾಮಯ್ಯ ಅಥವಾ ಬಿ ಕೆ ಹರಿಪ್ರಸಾದ್, ಮಲ್ಲಿಕಾರ್ಜುನ್ ಖರ್ಗೆ ಇವರಿಂದ ಪ್ರಸ್ತಾಪ ಆಗಿರೋದಾ? ಸೊ ಈ ಮೂವರು ನಾಯಕರು ಕೂತಾಗ ಬಂದಂಥ ಅಭಿಪ್ರಾಯಗಳಿಗೆ ಹೈಕಮಾಂಡ್ ಹೆಚ್ಚು ಒತ್ತು ನೀಡಿದೆ, ಅದನ್ನು ಕಂಟಿನ್ಯೂ ಮಾಡ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ಕಳೆದ ಬಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ಯಾವಾಗ ಆಗಲಿಲ್ವೋ ಆ ಸಮುದಾಯದ ನಾಯಕರಿಗೆ ಒಂದು ರೀತಿಯಲ್ಲಿ ಬೇಸರ ಆಗಿದೆ. ಆದರೆ ಇನ್ನು ನಿಮಗೆ ವಾರ್ ಟೈಮ್ ಜಾಸ್ತಿ ದೂರ ಇಲ್ಲ, 1 ವರ್ಷನೂ ನಿಮಗೆ ಸಿಗೋದಿಲ್ಲ. ಎಲೆಕ್ಷನ್ ಶುರುವಾಯಿತು ಅಂದರೆ ಮುಂದಿನ ವರ್ಷದಿಂದ ಅವರು ತಯಾರಿ ಆಗಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ಸ್ಟ್ರಾಟಜಿಯನ್ನು ನಿಮ್ಮ ಹಿಂದೆ ಏನು ಹೇಳ್ತಾ ಇದ್ರು ಆ ಸ್ಟ್ರಾಟಜಿಯನ್ನು ಹೀಗೆ ಅಪ್ಲೈ ಮಾಡ್ತೀವಿ ಅನ್ನೋವಂಥದ್ದು ಹೈಕಮಾಂಡ್ ವಾದ.
ಇದಕ್ಕೆ ಬೇರೆ ದಾರಿ ಇಲ್ಲ. ಹೈಕಮಾಂಡ್ ಹೇಳಿದಂಥ ಸಂದರ್ಭದಲ್ಲಿ ಒಪ್ಪಿಕೊಳ್ಳೇಬೇಕಾಗತ್ತೆ. ಅಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು, ಅಥವಾ ಅಲ್ಲೊಂದು ಪವರ್ ಸೆಂಟರ್ ಆಗ್ಬೋದು, ಅಥವಾ ಈ ಒಂದು ಪವರ್ ಸೆಂಟರ್ ಮಾಡೋದಾದ್ರೆ ಇನ್ನೊಂದು ಏನು ಅಂದರೆ, ಈಗ ಒಂದು ನಿಮಗೆ DCM ಕೊಟ್ಟಿದ್ದೀವ್ರಿ, ನಿಮ್ಮಲ್ಲಿ ಒಂದು 7 ಕೊಡೋ ಕಡೆ 6 ಕೊಡ್ತೀವಿ ಅನ್ನೋವಂಥ ಒಂದು ಬಾರ್ಗೈನಿಂಗ್ ಇರ್ಬೋದು. ಸೊ ಈ ಎಲ್ಲ ಕಾರಣಗಳಿಂದಲೂ ಕೂಡ ಇದು ಚರ್ಚೆಗೆ ಮುನ್ನೆಲೆಗೆ ಬಂದಿರುವಂಥದ್ದು. ಒಟ್ಟು ಈಗ ಆಲ್ರೆಡಿ ದಲಿತ ಸಮುದಾಯದಲ್ಲಿ ಕೊಟ್ಟಾಗಿದೆ ಪರಮೇಶ್ವರ್ ಅವರಿಗೆ. ಉಳಿದಂತೆ ಹಿಂದ ಮೇನ್ ಪಾರ್ಟ್ ಆಗಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಹಿಡಿಯಲು. ಹಾಗಾಗಿ ST ಸಮುದಾಯ ಒಂದು ಲಿಂಗಾಯತರನ್ನ ಅವರ ಬೆಂಬಲವೂ ಕೂಡ ನಾವು ಗಳಿಸಿದ್ರೆ 28ರ ಹಾದಿ ಈಸಿ ಆಗುತ್ತೆ, ಸುಲಭ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹಾಕಿರುವಂಥ ಲೆಕ್ಕಾಚಾರ ಅಂತ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇನ್ನು ವಿಸ್ತರಣೆಯ ಕಸರತ್ತು ನಡೀತಾ ಇದೆ. ಇದರ ಮಧ್ಯೆ ಜಗದ್ಗುರುಗಳು, ಸ್ವಾಮೀಜಿಗಳು ತಮ್ಮ ತಮ್ಮ ಸಮುದಾಯದ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ರಂಭಾಪುರಿ ಜಗದ್ಗುರು ಮಾತನಾಡಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ 4 ಮಂತ್ರಿಗಿರಿ ವಿಸ್ತರಣೆಯ ವೇಳೆ ಸಿಗತ್ತೆ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಂಭಾಪುರಿ ಜಗದ್ಗುರುಗಳು ಪ್ರಾತಿನಿಧ್ಯ ಸಿಗದವರಿಗೂ ಅವಕಾಶ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ. 2ನೇ ಪಟ್ಟಿಯಲ್ಲಿ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಅವಕಾಶ ಸಿಗತ್ತೆ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಅನಿಸಿದ ಮಟ್ಟಿಗೆ ಈಗಾಗಲೇ ವೀರಶೈವ ಸಮುದಾಯದವರಿಗೆ 3 ಅಥವಾ ಸ್ಥಾನ ಕೊಟ್ಟಿರ್ಬೋದು. ಈಗ ಇನ್ನೂ ಕನಿಷ್ಠ ಒಂದು 4ರಿಂದ 5 ಸ್ಥಾನವಾದರೂ ಕೊಡಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಆದರೆ ಜಾತಿ ಮತ್ತು ಮಹಿಳಾ ಕೋಟಾ ಅಡಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿನೂ ಆಗ್ಬೋದು. ಕನಿಷ್ಠ 4 ಸ್ಥಾನಗಳನ್ನಾದರೂ ಸಂಪುಟ ದರ್ಜೆ ಖಾತೆಗಳನ್ನು ಕೊಡೋದು ಈ ಸಮಾಜಕ್ಕೆ ಯೋಗ್ಯತೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಒಟ್ಟಾರೆ ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಗಳು ಬಹಳಷ್ಟಿದ್ರೂ ಕೂಡ ಅದರಲ್ಲಿ ಯಾರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಮತ್ತು ಹಿರಿಯರು ಮತ್ತು ಯೋಗ್ಯರು ಸಮರ್ಥರಿದ್ದಾರೆ, ಅಂಥವರಿಗೆ ಅವಕಾಶ ಖಂಡಿತವಾಗಿ ಕಲ್ಪಿಸಿ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ. ಮೊದಲ ಪಡೆದಂಥವರ ಪಟ್ಟಿಯಲ್ಲಿ ಕೆಲವರು ಇರಬಹುದು, ಆದರೆ ಈ 2ನೇ ಅವಧಿಯಲ್ಲಿ ಈ ಸಮಾಜದ ಸಂಖ್ಯೆಗೆ ಅನುಸರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಚಿವ ಸ್ಥಾನಗಳನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೊಡೋದು ಬಹಳ ಒಳ್ಳೆಯದಂತೇಳಿ ಭಾವಿಸ್ತಾ ಇದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.